ನಮಸ್ಕಾರ ಸ್ನೇಹಿತರೆ, ವಿಶ್ವವಾಣಿ ಟಿವಿ ಸ್ಪೆಷಲ್ನ ಈ ಒಂದು ವಿಶೇಷ ಕಿರುತೆರೆ ಸೆಗ್ಮೆಂಟ್ಗೆ ಸ್ವಾಗತ. ನಾನು ಸುಜಯ್ ರಾಜ್. ಸ್ನೇಹಿತರೆ, ಬಿಗ್ ಬಾಸ್ ಸೀಸನ್ 12ರ ವಿನ್ನರ್ ಗಿಲ್ಲಿ ಅವರ ಮನಸ್ಸನ್ನು ಕದ್ದಿರುವಂತಹ ನಮ್ಮ ಮೋನಿಕಾ ಖ್ಯಾತಿಯ ಸಹನಾ ಶೆಟ್ಟಿ ಅವರು ನಮ್ಮ ಜೊತೆಗಿದ್ದಾರೆ. ಸೊ ಅವರು ಅಭಿನಯಿಸಿರುವಂತಹ ಹೊಸ ಧಾರಾವಾಹಿ ಇನ್ನೇನು ಜನವರಿ 27ನೇ ತಾರೀಕಿಗೆ ಪ್ರಸಾರವಾಗಲಿಕ್ಕೆ ರೆಡಿಯಾಗಿದೆ. ಅವರನ್ನು ಮಾತಾಡಿಸ್ತಾ ಹೋಗೋಣ ಬನ್ನಿ. ಮೋನಿಕಾ ಅವರೇ, ಫಸ್ಟ್ಲಿ ಕಂಗ್ರ್ಯಾಚುಲೇಷನ್ಸ್. ಹೊಸ ಧಾರಾವಾಹಿ ಮೂಲಕ ಮತ್ತೊಂದು ಸಲ ಕಲರ್ಸ್ ವಾಹಿನಿಯ ಪ್ರೇಕ್ಷಕರಿಗೆ ರಂಜಿಸಲಿಕ್ಕೆ ಸಜ್ಜಾಗಿದ್ದೀರಾ. ಸೊ ಎಷ್ಟು ಖುಷಿ ಇದೆ? ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಇಟ್ಕೊಳ್ಳ ಹಾಂ, ಥ್ಯಾಂಕ್ ಯು ಸೋ ಮಚ್. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ತಾಯಿದೆ. ಬಿಕಾಸ್ ಕಲರ್ಸಲ್ಲಿ ವರ್ಕ್ ಮಾಡೋದು ನನಗೆ ಏನಂದರೆ ಇಟ್ ಫೀಲ್ಸ್ ಲೈಕ್ ಹೋಮ್. ನನಗೆ ಮನೆ ಥರ ಅನಿಸುತ್ತೆ. ಬಿಕಾಸ್ ನನಗೆ ಇದು ನನ್ನ 3ನೇ ಪ್ರಾಜೆಕ್ಟ್ ಕಲರ್ಸ್ ಕನ್ನಡಗೆ. ಸಿಕ್ಕಾಪಟ್ಟೆ ಖುಷಿ ಆಗ್ತಾಯಿದೆ. ನನಗೆ ಆಲ್ರೆಡಿ ನನ್ನ ಮನೆ ಆಗಿಬಿಟ್ಟಿದೆ, ಓಕೆನಾ. ಅದೇನು ಭಯ ಅನ್ನೋದು ಅಥವಾ ಅದೆಲ್ಲ ಏನೂ ಇಲ್ಲ, ಏನೋ ರಿಸ್ಟ್ರಿಕ್ಷನ್ಸ್ ಅದು ಇದೆಲ್ಲ ಏನೂ ಇಲ್ಲ. ಇಟ್ ಫೀಲ್ಸ್ ಲೈಕ್ ಹೋಮ್ ನನಗೆ. ಆ್ಯಂಡ್ ಸೀರಿಯಲ್ ಲಾಂಚ್ ಆಗೋಕ್ಕೆ ಮುಂಚೆನೇ ನನ್ನ ಕ್ಯಾರೆಕ್ಟರ್ ಎಸ್ಟಾಬ್ಲಿಷ್ ಆಗಿದೆ, ಜನರ ಬಾಯಲ್ಲಿ ನನ್ನ ಹೆಸರಿದೆ. ಅದೊಂದು ನನ್ನ ಸಿಕ್ಕಾಪಟ್ಟೆ ಖುಷಿ ಆಗ್ತಾಯಿದೆ. ಅದು ಕಲರ್ಸ್ಗೆ ನಾನು ಥ್ಯಾಂಕ್ಸ್ ಹೇಳಬೇಕು, ಬಿಗ್ ಬಾಸ್ ಸ್ಟೇಜಿಗೆ ನಾನು ಥ್ಯಾಂಕ್ಸ್ ಹೇಳಬೇಕು. ಯಾ ಆ್ಯಕ್ಚುಲಿ ನೀವು ಹೇಳಿದ್ದು ಕರೆಕ್ಟು. ಫಸ್ಟ್ ಆಫ್ ಇಟ್ಸ್ ಕೈಂಡ್. ಅಂದರೆ ಈ ರೀತಿ ಸೀರಿಯಲ್ಲಿರುವಂತಹ ಪಾತ್ರ ಮೊದಲೇ ಬಿಫೋರ್ ಸೀರಿಯಲ್ ಟೆಲಿಕಾಸ್ಟ್ ಆಗೋಕ್ಕೂ ಮೊದಲೇ ಅಷ್ಟು ಫೇಮಸ್ ಆಗಿದ್ದು, ಪ್ಲಸ್ ಆ ಲೆವೆಲ್ಗೆ ನಿಮ್ಮ ವೀಡಿಯೋಸ್ ಎಲ್ಲ ವೈರಲ್ ಆಗಿದ್ದು. ಅಂದರೆ ಗಿಲ್ಲಿಯವ್ರ ಜೊತೆಗೆ ನಿಮ್ಮ ಕಾನ್ವರ್ಸೇಷನ್ ಆಗಿದ್ದೆಲ್ಲ ಸಿಕ್ಕಾಬಟ್ಟೆ ಇಷ್ಟ ಆಯಿತು. ನಿಮಗೂ ಕೂಡ ಒಳ್ಳೆ ಫಾಲೋವರ್ಸ್ ಬಂದರು ಇನ್ಸ್ಟಾಗ್ರಾಮಲ್ಲಿ ಅದಾದಮೇಲೆ. ಸೊ ಏನು ಅದು ಇನ್ಸ್ಟೆಂಟಾಗಿ ನೀವು ಹೇಳಿದ್ದಾಗ ಗಿಲ್ಲಿಯವರಿಗಲ್ಲಿ ಅಂದರೆ ಡಬಲ್ ಮಾಡೋಣ, ಅದನ್ನು ಜಾಸ್ತಿ ಇಂಟು 50 ಇಂಟು 10 ಎಲ್ಲ ಮಾಡೋಣ ಅಂತೆಲ್ಲ ಹೇಳಿದ್ರಿ. ಆ್ಯಕ್ಚುಲಿ ನಿಮಗೆ ಅಷ್ಟು ನಂಬಿಕೆ ಇತ್ತಾ ಗಿಲ್ಲಿಯವ್ರಿಗೆ ಗೆಲ್ತಾರೆ ಅಂತ? ಅವ್ರ ಫ್ಯಾನ್ ನಾನು. ಆ್ಯಕ್ಚುಲಿ ನಾನು ಒಳಗೆ ಹೋಗಬೇಕಾದ್ರೆ ಸೋ ಎಕ್ಸೈಟೆಡ್ ಟು ಸಿ ಹಿಮ್. ನನಗಲ್ಲಿ ಫ್ರೆಂಡ್ಸ್ ಇದ್ದರು ಆಯಿತಾ ಬಿಗ್ ಬಾಸಲ್ಲೂ. ಬಟ್ ಇಟ್ಸ್ ನಾಟ್ ಓನ್ಲಿ ಅಬೌಟ್ ಫ್ರೆಂಡ್ಶಿಪ್. ಒಬ್ಬರು ಟ್ಯಾಲೆಂಟ್ನ ಅಥವಾ ಆ ಇಡೀ ಮನೇನ ಅವ್ರು ಅಷ್ಟು ಲೈವ್ಲಿಯಾಗಿ ಇಟ್ಟಿದ್ರು ಆಡಿಯನ್ಸ್ಗೆ, ಆಯಿತಾ. ಮನೆಯವ್ರಿಗೆ ಹೆಂಗಂತ ನನಗೆ ಗೊತ್ತಿಲ್ಲ, ಬಟ್ ಆಡಿಯನ್ಸ್ಗೆ ಅಷ್ಟು ಚೆನ್ನಾಗಿ ಇಟ್ಟಿದ್ರು. ಐ ವಾಸ್ ಸೋ ಎಕ್ಸೈಟೆಡ್. ನಾನು ಒಳಗೆ ಹೋಗ್ತಾ ಇದ್ದೀನಪ್ಪ, ನನ್ನ ಸೀರಿಯಲ್ ನಾನು ಆ್ಯಸ್ ಅ ಲೀಡ್, ಒನ್ ಆಫ್ ದ ಲೀಡ್ಸ್ ಆಗಿ ನನ್ನ ಸೀರಿಯಲ್ನ ಪ್ರಮೋಟ್ ಮಾಡೋಕ್ಕೆ ಅಂಥ ದೊಡ್ಡ ಸ್ಟೇಜಿಗೆ ನಾನು ಒಳಗೆ ಹೋಗ್ತಿದ್ದೀನಿ ಅಂದಾಗ ಖುಷಿ ಅಂತ ಸಿಕ್ಕಾಪಟ್ಟೆ ಆಯಿತು. ಆ್ಯಂಡ್ ನಾನು ಅವರೇ ಗೆಲ್ತಾರೆ, ಅವರೇ ಗೆಲ್ಲಬೇಕನ್ನೋ ಆಸೆನೂ ಇತ್ತು. ಆ್ಯಸ್ ಅ ಫ್ಯಾನ್ ನಾನು ಹೇಳ್ತಾ ಇದ್ದೀನಿ. ಆ್ಯಂಡ್ ನನಗೆ ಅದು ಚಾನಲ್ ಅವ್ರು ಹೇಳ್ಕೊಟ್ಟಿದ್ದಲ್ಲ ಏನೂ ಅಲ್ಲ ಸರ್. ಕೆಲವೊಬ್ಬರು ಕ್ವೆಶನ್ ಮಾಡಿದ್ರು ಅದನ್ನು ಹೇಳ್ಕೊಟ್ರ ಅಂತ. ನೋ, ಆ್ಯಸ್ ಅ ಫ್ಯಾನ್ ಒಂದು ಆಡಿಯನ್ಸ್ ಆಗಿ ನಾನು ಒಂದು ಆಚೆಯಿಂದ ಒಳಗೆ ಹೋಗಿ ನಾನು ಏನು ಹೇಳಬೇಕಿತ್ತು ಅದನ್ನು ನಾನು ಹೇಳ್ಬಿಟ್ಟು ಬಂದೆ. ಆ್ಯಂಡ್ ಅದು ಸಿಕ್ಕಾಪಟ್ಟೆ ವೈರಲ್ ಆಯಿತು. ಆ ಥರ ವೈರಲ್ ಆಗುತ್ತೆ ಅಂತ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಆ್ಯಂಡ್ ಆಲ್ಸೋ ಫಾಲೋವರ್ಸ್ ಅಂತ ಬಂದಾಗ ನನಗೊಂದು ಆಲ್ಮೋಸ್ಟ್ ಒಂದು 15,000 ಫಾಲೋವರ್ಸ್ ಎಕ್ಸ್ಟ್ರಾ ಆಗಿದ್ದಾರೆ ಇನ್ಸ್ಟಾಗ್ರಾಮಲ್ಲಿ. ಆ್ಯಂಡ್ ಮೆಸೇಜಸ್ ಅಂತೂ ಒಂದು ಟ್ರೂ ಫ್ಯಾನ್ಗೆ ಒಂದು ಟ್ರೂ ಫ್ಯಾನ್ಸ್ ಹೆಂಗಿರ್ತಾರೆ, ಒಂದು ಸ್ಟಾರ್ ಕ್ರೇಜ್ ಏನಂತ ನನಗೆ ಗೊತ್ತಾಗಿದೆ ಬಿಗ್ ಬಾಸಿಂದ ಆಚೆ ಬಂದಮೇಲೆ. ಬಿಕಾಸ್ ಗಿಲ್ಲಿಯವ್ರ ಫ್ಯಾನ್ಸ್ ಅಷ್ಟಿದ್ದಾರೆ ಅಂದರೆ ನಾನು ಇಮ್ಯಾಜಿನೇ ಮಾಡಿಲ್ಲ. ಎಲ್ಲ ಸ್ಟೋರಿಗೂ ರಿಪ್ಲೈ ಮಾಡ್ತಾರೆ, ಎಲ್ಲದಕ್ಕೂ ಲೈಕ್ ಮಾಡ್ತಾರೆ. ಒಂದು ಕಾಮೆಂಟ್ ಹಾಕಿದ್ದೀನಿ, ಗಿಲ್ಲಿ ಬಾಯ್ಸ್ ಥ್ಯಾಂಕ್ ಯು ಆಲ್ ಸೋ ಮಚ್ ಅಂತ. ಅದಕ್ಕೆ ಸಾವಿರಾರು ಲೈಕ್ಸ್ ಬಂದಿದೆ. ಒಂದು ಕಾಮೆಂಟಿಗೆ ಅಷ್ಟು ಲೈಕ್ಸ್ ಬಂದಿದೆ. ನನ್ನ ಪೋಸ್ಟ್ಗೆ ಅಷ್ಟು ಲೈಕ್ಸ್, ಅಷ್ಟು ಕಾಮೆಂಟ್ಸ್ ಅಷ್ಟೊಂದು ಬಂದಿದೆ. ಅಂದರೆ ಯಾವ ರೀತಿ ಅವ್ರನ್ನ ಇಷ್ಟಪಡ್ತಾ ಇದ್ರು ಅಂತ ನನಗೆ ಅವತ್ತೇ ಗೊತ್ತಾಗೋಯ್ತು. ಅಂದರೆ ಆಚೆ ಬಂದಮೇಲೆ ನನಗೆ ಅವತ್ತು ನಾನು ಡಿಸೈಡ್ ಆದೆ, ಓಕೆ ಇವರೇ ಗೆಲ್ಲೋದು ಅಂತ. ಅಂದರೆ ಐ ವಾಸ್ ವೆಯ್ಟಿಂಗ್. ಅದು ಸುದೀಪ್ ಸರ್ ಕೈ ಎತ್ತೋದಕ್ಕೆ ಮೊಮೆಂಟಿಗೆ ನಾನು ಕಾಯ್ತಾ ಇದ್ದೆ ಅಷ್ಟೇನೆ. ಆ್ಯಂಡ್ ಯಾರಿಗೆ ಏನು ಡಿಸರ್ವ್ ಆಗಬೇಕೋ ಅದು ಸಿಗುತ್ತೆ ಅನ್ನೋದಕ್ಕೆ ಈಸ್ ದ ಲೈವ್ ಎಕ್ಸಾಂಪಲ್. ಸೊ ನೀವೇ ಸಾಕಷ್ಟು ಎಕ್ಸಾಂಪಲ್ಸ್ ಹೇಳಿದ್ರಿ. ಸೊ ಕ್ರೇಜ್ ವಾಸ್ ವೆರಿ ಆರ್ಗ್ಯಾನಿಕ್, ಅದು ಒಪ್ಪಲೇಬೇಕು. ಬಟ್ ಹೊರಗಡೆ ಬಂದಮೇಲೆ ಕೆಲವೊಂದಷ್ಟು ಈಗ ಬಡವ್ರ ಮಕ್ಕಳು ಬೆಳಿಬೇಕು, ಹೌದು. ಬಟ್ ನಿಜವಾಗ್ಲೂ ಬಡವನ ಮುಖವಾಡ ಹಾಕೊಂಡು ಅವ್ರು ಆ್ಯಕ್ಚುಲಿ ಆಟ ಆಡಿದ್ದು ಅನ್ನೋ ಥರ ಎಲ್ಲ ಅಶ್ವಿನಿ ಅವರೆಲ್ಲ ಮಾತಾಡಿದ್ದಾರೆ ಆ್ಯಕ್ಚುಲಿ. ಸೊ ನಿಮ್ಮ ಪ್ರಕಾರ ಗಿಲ್ಲಿಯವರು ಬಡವನ ಮುಖವಾಡ ಹಾಕ್ಕೊಂಡು ಆಟ ಆಡಿದ್ರ ಒಳಗೆ? ಅಷ್ಟೇ ಬಡತನ ಮಾತ್ರ ಇದ್ದಿದ್ದ ಅವರ ಒಂದು ಟ್ರಂಪ್ ಕಾರ್ಡ್ ಅಂತ? ಸರ್, ನನ್ನ ಪ್ರಕಾರ ಬಡವ ಅಂತ ಪೋಟ್ರೆ ಮಾಡೋದು 1-2 ದಿನ, 3 ದಿನ, 1 ವಾರ, 1 ತಿಂಗಳು, 120 ಡೇಸ್ ಅನಿಸುತ್ತೆ ಮೋಸ್ಟ್ಲಿ, 4 ತಿಂಗಳು ಹತ್ತತ್ರ ಒಬ್ಬರು ಆ ಥರ ಪೋಟ್ರೆ ಮಾಡೋಕ್ಕೆ ಚಾನ್ಸೇ ಇಲ್ಲ. ಅವ್ರನ್ನ ಇಲ್ಲಷ್ಟೇ ಅಲ್ಲ, ಬೇರೆ ಕಡೆನೂ ನಾವು ನೋಡಿದ್ದೀವಿ. ಅವರು ಅವಾಗಿಂದನೂ ಸೇಮ್ ಅದು ಹೆಂಗಿದಾರೋ ಅವ್ರು ಹಾಗೆ ಇದ್ದಾರೆ. ಆ್ಯಂಡ್ ಯಾರೂ ಅವ್ರ ವ್ಯಕ್ತಿತ್ವನ ಚೇಂಜ್ ಮಾಡೋಕ್ಕಾಗಲ್ಲ. ನಾನು ಹಿಂಗಲ್ಲ ಹಾಗೆ ಅಂತ ಯಾರೂ ಪೋಟ್ರೆ ಮಾಡೋಕ್ಕಾಗಲ್ಲ. ಆ್ಯಂಡ್ ಮೋಸ್ಟ್ಲಿ ಅವರು ಆ ವರ್ಷನಲ್ಲಿ ಹೇಳ್ತಾ ಇರ್ಬೋದು, ಬಿಕಾಸ್ ಅವ್ರು ವಿನ್ ಆಗಿಲ್ಲ. ಬಟ್ ಎಷ್ಟೋ ಕಡೆ ಅವರು ಪಾಪ್ಯುಲರ್ ಆಗಿದೆ, ಅದಕ್ಕೂ ಖುಷಿ ಇದೆ. ನಾನು ಇನ್ ಪರ್ಸನ್ ಅವ್ರನ್ನ ಬಿಗ್ ಬಾಸ್ ಮನೇಲಿ ಮೀಟ್ ಮಾಡಿದೆ. ಶಿ ವಾಸ್ ಸೋ ಗುಡ್. ತುಂಬ ಚೆನ್ನಾಗಿ ಮಾತಾಡಿದ್ರು. ಮನೆಗೆ ಯಾರಾದರೂ ಹೊಸ ಜನ ಬಂದಾಗ ಎಷ್ಟು ನೀಟಾಗಿ ಮಾತಾಡೋದೆಲ್ಲ ಅವರು ಮಾಡಿದ್ರು. ಅವ್ರ ಮೇಲೂ ನನಗೇನೂ ಇಲ್ಲ. ಆ್ಯಂಡ್ ತುಂಬ ಖುಷಿ ಆಯಿತು ನಾನು ಅವ್ರ ಜೊತೆನೂ ಮಾತಾಡಿದ್ದು. ಇವಾಗ ಆ ಫ್ರಸ್ಟ್ರೇಷನಲ್ಲಿ ಮೋಸ್ಟ್ಲಿ ಆ ಥರ ಹೇಳ್ತಿರ್ಬೋದೇನೋ. ಬಟ್ ಗಿಲ್ಲಿ ಅವರು ಆ ಥರ ಎಲ್ಲ ವಿನ್ ಆಗಿದ್ದಾರೆ ಅಂತ ನನಗನ್ಸಲ್ಲ. ಆ್ಯಂಡ್ ಅವ್ರ ಪ್ಯೂರ್ ಟ್ಯಾಲೆಂಟಿಂದ ಮಾತೇ ಬಂಡವಾಳ
ಒಂದು ಆರ್ಟಿಸ್ಟ್ಗೆ ಅಥವಾ ಯಾರೋ ಒಬ್ರಿಗೆ ಮಾತು ಬಲ್ಲವನಿಗೆ ಅದೇನೋ ಹೇಳ್ತಾರಲ್ಲ ಸರ್, ನಂಗೆ ಹಾಂ, ಅದು ಜಗತ್ತನ್ನೇ ಗೆಲ್ತಾರೆ ಅವರು, ಮಾತು ಬರೋರು ಜಗತ್ತನ್ನೇ ಗೆಲ್ತಾರೆ. ಆ್ಯಂಡ್ ಈಸ್ ದ ಲೈವ್ ಎಕ್ಸಾಂಪಲ್. ಆ್ಯಂಡ್ ಅವ್ರ ಪ್ಯೂರ್ ಟ್ಯಾಲೆಂಟ್. ನಾನು ಆ್ಯಕ್ಚುಲಿ ಇನಿಷಿಯಲ್ ಡೇಸ್ ಆಫ್ ಬಿಗ್ ಬಾಸ್ ನಾನು ಫಾಲೋ ಮಾಡಿಲ್ಲ, ಬಿಕಾಸ್ ನಂಗೆ ಅದು ನನ್ನ ಶೂಟಿಂಗು ಅದು ಇದು ಅಂತ ಇತ್ತು. ಬಿಕಾಸ್ ಅವಾಗ ತಾನೇ ನಂದು ಗೌರಿ ಕಲ್ಯಾಣ ಸ್ಟಾರ್ಟ್ ಆಯಿತು. ಒಂದು ಎಪಿಸೋಡ್ ನಾನು ನೋಡಿದೆ ಸರ್, ಅವಾಗಿಂದ ನಾನು ಅವ್ರ ಫ್ಯಾನೇ ಆಗಿಬಿಟ್ಟೆ. ಬಿಕಾಸ್ ಅಷ್ಟು ಪ್ರಿನ್ಸಿಪಲ್ ಹಂಗೆ ಮರ್ಯಾದೆ ಕೊಡಬೇಕು, ಅದರಿಂದ ಸ್ಟಾರ್ಟ್ ಆಗಿದ್ದು ನನಗೆ ಅವ್ರನ್ನ ಇಷ್ಟಪಡೋದಕ್ಕೆ. ಟಿಲ್ ಡೇಟ್ ಅವ್ರು ಎಲ್ಲಿ ಸಿಕ್ಕಿದ್ರು ಬೇಕಾದ್ರೆ ನಾನು ಅದೇ ಆ್ಯಸ್ ಅ ಫ್ಯಾನಾಗೆ ನಾನು ಅವ್ರ ಹತ್ರ ಮಾತಾಡ್ತೀನಿ ಅಷ್ಟೇ. ಈವನ್ ಅದೇ ನೀವು ಆ್ಯಸ್ ಎ ಫ್ಯಾನ್ ಅಂತ ಅವಾಗಿಂದ ಹೇಳ್ತಿದ್ದೀರಾ, ನೀವು ಏನು ಹೋಗಿ ಅಲ್ಲಿ ಒಳಗಡೆ ನೀವು ಆ್ಯಕ್ಚುಲಿ ಅವ್ರ ಮೇಲೆ ಒಂದು ಅಭಿಮಾನವನ್ನು ತೋರಿಸ್ಕೊಂಡ್ರಿ ಆ ಒಂದು ಮಾತುಗಳನ್ನು ಹೇಳೋದ್ರ ಮೂಲಕ, ಅದೇ ಜನಗಳಿಗೆ ಸಿಕ್ಕಾಬಟ್ಟೆ ಇಷ್ಟ ಆಗಿದ್ದು. ಬಟ್ ಎಲ್ಲೋ ಒಂದು ಕಡೆ ಮನೇಲಿರುವಂತಹ ಕಂಟೆಸ್ಟೆಂಟ್ಸ್ಗಳಿಗೇ ಹೆಣ್ಮಕ್ಳು ಅಪಾರ್ಟ್ ಫ್ರಮ್ ರಕ್ಷಿತಾ, ಯಾಕೆಂದರೆ ಆ ರೀತಿ ಗಿಲ್ಲಿನ ಅರ್ಥ ಮಾಡ್ಕೊಳ್ಳಿಲ್ಲ ಯಾರೂ. ಹಂಗೆ ಆ ಲೆವೆಲ್ಗೆ ಮೋನಿಕಾ ಅವ್ರು ಅರ್ಥ ಮಾಡ್ಕೊಂಡಿದ್ರು, ಆ ಲೆವೆಲ್ಗೆ ಅವ್ರು ಅಡ್ಮೈರ್ ಮಾಡಿದ್ರು ಅಂತೆಲ್ಲ ಹೇಳಿದ್ರು. ಯಾಕೆ ಆ್ಯಕ್ಚುಲಿ ರಕ್ಷಿತಾ ಅವ್ರನ್ನ ಹೊರತುಪಡಿಸಿ ಬೇರೆಯವ್ರಿಗೆ ಯಾಕೆ ಗಿಲ್ಲಿಯವರ ಪೊಟೆನ್ಷಿಯಲ್ ಅಥವಾ ಗಿಲ್ಲಿಯವರ ಒಂದು ಒಳ್ಳೆತನ ಅರ್ಥ ಆಗಲಿಲ್ಲ ಅಂತ ಅನಿಸುತ್ತೆ? ಸರ್, ಇವಾಗ ನಮ್ಗೆ ಅಟ್ಲೀಸ್ಟ್ ಗೊತ್ತಿತ್ತು ಅವರು ಹೆಂಗೆ ಕಾಣಿಸ್ತಾ ಇದ್ದಾರೆ ಆಚೆ ಜನಕ್ಕೆ ಅಂತ ನಮಗೆ ಗೊತ್ತಿತ್ತು. ಆ ಮನೆಯವರು ಅಷ್ಟು ದೊಡ್ಡ ಮನೆ, ಒಬ್ರೊಬ್ರು ಒಂದೊಂದು ಕಾರ್ನರಲ್ಲಿ ಇರ್ತಾರೆ. ಈಗ ನಮ್ಮ ಮನೆಯವ್ರು ಕೆಲವೊಂದು ಸಲ ನಮ್ಮ ಅಪ್ಪ ಅಮ್ಮರೋ ತಮ್ಮ ತಂಗಿನೋ ಅಥವಾ ಯಾರೋ ನಮ್ಗೆ ಅರ್ಥನೇ ಆಗಲ್ಲ, ಬಟ್ ಅದು ಬೇರೆಯವ್ರಿಗೆ ಬೇರೆಯವ್ರ ಥರ ಇರ್ತಾರೆ. ಸೊ ಹಾಗಾಗಿ ಅವ್ರಿಗೆ ಎಲ್ಲ ಥರನೂ ನಾವಾದರೆ ಎಲ್ಲ ಕಡೆಯಿಂದನೂ ನೋಡಿದ್ದೀವಿ. ಅವ್ರು 24 ಗಂಟೆ ಅವ್ರ ಜೊತೆ ಇದ್ದಿದ್ರೂ ನಮಗೆ 1 ಅವರಲ್ಲಿ ಒಂದಷ್ಟು ನಿಮಿಷಗಳು ನಾವು ಅವ್ರನ್ನ ಏನು ನೋಡ್ತಾ ಇದ್ವಿ, ಅವ್ರದ್ದು ರಿಯಾಲಿಟಿ ನೋಡ್ತಾ ಇದ್ರಿ ನಾವು. ಬಟ್ ಎಲ್ರಿಗೂ ಆ ರಿಯಾಲಿಟಿ ಸಿಗಲ್ಲ. ಇವಾಗ ನಾನು ನಿಮ್ಮ ಜೊತೆ ಮಾತಾಡ್ತಿರ್ತೀನಿ, ನೆಕ್ಸ್ಟ್ ಅವ್ರ ಜೊತೆ ಮಾತಾಡ್ತಿರ್ತೀನಿ. ಸೊ ನಿಮಗೆ ನನ್ನ ಕಾನ್ವರ್ಸೇಷನ್ ಅವ್ರ ಜೊತೆ ಗೊತ್ತಿರಲ್ಲ. ಸೊ ಇಟ್ ಡಿಫರ್ ಆಗುತ್ತೆ ಒಬ್ರಿಗಿಂತ ಒಬ್ರು ಕಾನ್ವರ್ಸೇಷನು. ಹಾಗಾಗಿ ಅವ್ರದ್ದು ಗೊತ್ತಾಗಲ್ಲ. ಆ್ಯಂಡ್ ಆಲ್ಸೋ ರಕ್ಷಿತಾ ಅವರು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ರು. ಅದನ್ನು ಅವರು ಹೇಳ್ಕೊತಾ ಇರಲಿಲ್ಲ ಮೋಸ್ಟ್ಲಿ. ಅವರು ಇವರು ಅದನ್ನು ಅಕ್ಸೆಪ್ಟ್ ಮಾಡ್ಕೊತಾ ಇರಲಿಲ್ಲ, ಬಿಕಾಸ್ ಅವ್ರಿಗೇನು ಅಷ್ಟು ರ್ಯಾಪು ಇರಲಿಲ್ಲ. ಆದರೆ ಶಿ ವಾಸ್ ರಿಯಲಿ ಗುಡ್ ಇನ್ ಬಿಗ್ ಬಾಸ್. ಒಂದೊಂದು ವ್ಯಕ್ತಿನೂ ಎಷ್ಟು ನೀಟಾಗಿ ಗಿಲ್ಲಿ ಬಿಟ್ಟರೆ ನೆಕ್ಸ್ಟು ಅರ್ಥ ಮಾಡ್ಕೊಂಡಿದ್ದೆ ರಕ್ಷಿತಾ ಅವರು ಅಂತ ನನಗೆ ಪರ್ಸ್ನಲ್ ಒಪಿನಿಯನ್. ಬಿಕಾಸ್ ಅಷ್ಟು ನೀಟಾಗಿ ಅವರು ಮಾತಾಡೋದಿರ್ಬೋದು, ಅಷ್ಟು ಸಣ್ಣವ್ರು ಅನಿಸಿದ್ರೂ ಅಷ್ಟು ತೂಕವಾಗಿ ಮಾತಾಡ್ತಾಯಿದ್ರು ಅವರು. ಅದು ಹೇಳೋದು ಕೆಲವ್ರಿಗೆ ಅರ್ಥ ಆಗ್ತಿರ್ಲಿಲ್ಲ, ಬಟ್ ಅರ್ಥ ಮಾಡ್ಕೊಳ್ಳೋರು ಚೆನ್ನಾಗಿ ಅರ್ಥ ಮಾಡ್ಕೊಂಡ್ರೆ ಅದಕ್ಕೆ ಅಲ್ವ ಅವರಿಬ್ಬರು ಟಾಪ್ 2 ಅಲ್ಲಿ ಇದ್ದಿದ್ದು. ಹಾಂ, ಇನ್ನು ಸಹನಾ ಅವರು ಆ್ಯಕ್ಚುಲಿ ಬೃಂದಾವನ ಧಾರಾವಾಹಿಯಲ್ಲಿ ಕಾಣಿಸ್ಕೊಂಡಿದ್ರಿ ಕಲರ್ಸಲ್ಲಿ, ಮತ್ತು ಇವಾಗ ಇನ್ನೂ ಲೈಕ್ ಅಂದರೆ ಅಣ್ಣಯ್ಯ ಧಾರಾವಾಹಿಯಲ್ಲಿ ಪಿಂಕಿ ಪಾತ್ರ ಮಾಡ್ತಾ ಇದ್ದೀರಾ. ಸೊ ಆ 2 ಪಾತ್ರನೂ ತುಂಬ ಡಿಫ್ರೆಂಟ್ ಆಗಿತ್ತು. ಈಗ ಈ ಪಾತ್ರ ಮೋನಿಕಾ ಪಾತ್ರ ಏನು ಡಿಫ್ರೆನ್ಸ್ ಅಂತ ಅನಿಸುತ್ತೆ? ಪ್ಲಸ್ ಏನಾದರೂ ನೀವು ಅಣ್ಣಯ್ಯ ಧಾರಾವಾಹಿ ಬಿಡ್ತಾ ಇಲ್ಲ ತಾನೇ? ಇಲ್ಲ ಸರ್, ಬಿಡ್ತಾ ಇಲ್ಲ. ಸದ್ಯಕ್ಕೆ ನಾನು ಬಿಡ್ತಾ ಇಲ್ಲ, ನನಗೂ ಅದೊಂದಿದೆ. ಸದ್ಯಕ್ಕೆ ಬಿಡ್ತಾ ಇಲ್ಲ, ಆ ಥರ ಏನು ಡಿಸ್ಕಷನ್ ಏನು ಆಗಿಲ್ಲ. ಅಲ್ಲೂ ಅಷ್ಟೇ ನಮ್ಮ ಪ್ರೊಡ್ಯೂಸರ್ಸು, ಇಲ್ಲೂ ಅಷ್ಟೇ ನಮ್ಮ ಪ್ರೊಡ್ಯೂಸರು, ದೇರ್ ಆಲ್ ಫೈನ್. ಆರಾಮಾಗಿ ಮಾಡ್ಕೊಂಡೋಗಿ ಡೇಟ್ ಕ್ಲಾಶ್ ಮಾಡ್ಕೋಬೇಡಿ ಅಂತ ಹೇಳಿದ್ದಾರೆ ಅಷ್ಟೇ. ನನಗೂ ತುಂಬ ಇಷ್ಟ ಇದೆ, ಬಿಕಾಸ್ ನನ್ನ ಸ್ಕ್ರೀನ್ ಪ್ರೆಸೆನ್ಸ್ ಇಷ್ಟೇ ಇದ್ರೂ ಆ್ಯಸ್ ಪಿಂಕಿ ನನಗೆ ಅಷ್ಟು ಆಡಿಯನ್ಸ್ ಸಿಕ್ಕಿದ್ದಾರೆ. ಇವತ್ತಿಗೂ ಆಚೆ ಹೋದರೆ ನನ್ನ ಬೈಕೊಂತಾರೆ ಜನ. ಓಕೆ, ಪರವಾಗಿಲ್ಲ, ಇಷ್ಟಿದ್ರೂ ಒಂದಷ್ಟು ನನ್ನ ಇಂಪ್ಯಾಕ್ಟ್ ಆಗಿದೆ. ನನ್ನ ರೋಲ್ ಅನ್ನೋದು ನನಗೆ ಅದಷ್ಟು ಗೊತ್ತಾಯಿತು. ಸದ್ಯಕ್ಕೆ ಏನು ಆ ಥರ ಬಿಡ್ತಾ ಇಲ್ಲ ಸರ್. ಆ್ಯಂಡ್ ಅಲ್ಲಿ ಏನಂದರೆ ಸ್ವಲ್ಪ ನೆಗೆಟಿವ್ ಆಗಿ ಕಾಣಿಸ್ತಾ ಇದೆ, ಸ್ವಲ್ಪ ಅಲ್ಲ ಜಾಸ್ತಿನೇ ನೆಗೆಟಿವ್ ಆಗಿ ಕಾಣಿಸ್ತಾ ಇದೆ. ಇಲ್ಲಿ ನೆಗೆಟಿವ್ ಅಲ್ಲ, ನಾನು ರೈಟ್ ನಾವು ನೆಗೆಟಿವ್ ಆಗಿ ಕಾಣಿಸ್ತಾನೂ ಇಲ್ಲ. ನಾನೇನಂದರೆ ನನ್ನ ಆಸೆ ಕನಸುಗಳನ್ನ ನಾನು ಏನಿದೆ ನಾನು ಅದನ್ನು ಈಡೇರಿಸ್ಕೋಬೇಕು, ಅದಕ್ಕೋಸ್ಕರ ನಾನು ಎಫರ್ಟ್ ಹಾಕ್ತಿದ್ದೀನಿ ಅಷ್ಟೇ. ಅದು ಬಿಟ್ಟರೆ ಇನ್ನೇನಿಲ್ಲ ಸರ್. ಸೊ ಇನ್ನು ಸಹನಾ ಅವರು ಆ್ಯಕ್ಚುಲಿ ಇನ್ನೇನು ಮೇ ಬಂದರೆ ಮದುವೆಯಾಗಿ 3 ವರ್ಷ ಆಗುತ್ತೆ. ಸೊ ಹೌ ಈಸ್ ಪ್ರತಾಪ್ ಅವರು, ಹೆಂಗಿದ್ದಾರೆ? ಅವ್ರ ಬಗ್ಗೆ ಹೇಳಿ ಸ್ವಲ್ಪ. ಚೆನ್ನಾಗಿದ್ದಾರೆ, ಟಚ್ ವುಡ್ ಚೆನ್ನಾಗಿ ನೋಡ್ಕೊತಾ ಇದ್ದಾರೆ. ಆ್ಯಂಡ್ ಮದುವೆ ಆದಮೇಲೆ ಇದು ನನ್ನ 3rd ಪ್ರಾಜೆಕ್ಟ್. ಇನ್ನು 3 ಮಂತ್ಸಲ್ಲಿ 3 ಇಯರ್ಸ್ ಆಗುತ್ತೆ. ನಿಮ್ಗೆ ಗೊತ್ತು, ಓಕೆ, 3 ಇಯರ್ಸ್ ಆಗುತ್ತೆ. 3 ಇಯರ್ಸಲ್ಲಿ ಇವಾಗ ಎಲ್ಲರ ಮನೇಲೂ ಎಲ್ಲ ಥರ ಇರುತ್ತೆ. ನಮಗೇನಂದ್ರೆ ಈಸಿ ಆಯ್ತು ಅಂದರೆ ನಾವು ಲವ್ ಮ್ಯಾರೇಜ್. ಸೊ ಪ್ಯೂರ್ಲಿ ಲವ್ ಮ್ಯಾರೇಜು, ನನ್ನ ರಿಲೇಟಿವ್ ಅವರು. ಸೊ ಹಾಗಾಗಿ ನನಗೆ ಆಗ್ಲೇ ಅವ್ರಿಗೆ ಗೊತ್ತಿರೋದ್ರಿಂದ ನನಗೆ ಅಷ್ಟೊಂದು ಡಿಫ್ರೆನ್ಸ್ ಅಂತ ಅನಿಸ್ಲಿಲ್ಲ. ಇನ್ಫ್ಯಾಕ್ಟ್ ನನ್ನ ಮನೆಗಿಂತ, ನಾನು ಹುಟ್ಟಿದ ಮನೆಗಿಂತ ನಾನು ಮೆಟ್ಟಿದ ಮನೆಯಲ್ಲೇ ಚೆನ್ನಾಗಿದ್ದೀನಿ, ಖುಷಿಯಾಗಿದ್ದೀನಿ. ನನ್ನ ಫ್ಯಾಮಿಲಿ ಅಷ್ಟು ಸಪೋರ್ಟಿವ್ ಆಗಿ ನೋಡ್ಕೊತಾ ಇದ್ದಾರೆ ನನ್ನ. ಇವತ್ತಿಗೂ ನಾನು ಎಲ್ಲೇ ಬಂದ್ರೂ ಒಂದು ಕಾಲ್ ಮಾಡಿ ಇನ್ಫಾರ್ಮ್ ಮಾಡಿದ್ರೆ ಸಾಕು, ಅವ್ರಿಗೆ ದೆಲ್ ಬಿ ಫೈನ್, ಆರಾಮಾಗಿರ್ತಾರೆ, ಕಳಿಸ್ಕೊಡ್ತಾರೆ ಹೊರಗೆ. ಬಿಕಾಸ್ ಶೂಟಿಂಗ್ ಪ್ರೊಸೆಸ್ ನಿಮಗೆ ಗೊತ್ತು, ಬೆಳಗ್ಗೆ ಬಂದರೆ ರಾತ್ರಿ ಹೋಗ್ತೀವಿ, ಮಧ್ಯರಾತ್ರಿ ಹೋಗ್ತೀವಿ. ಇವತ್ತಿಗೂ ನಮ್ಮ ಹಸ್ಬೆಂಡ್ ಮನೆಗೆ ಹೋದರೆ ನನ್ನ ಬ್ಯಾಗ್ ತೊಗೊಂಡೋಗಿರ್ತಾರೆ, ಬೆಳಿಗ್ಗೆ ಹೊತ್ತು ತಂದು ಕೊಡ್ತಾರೆ. ಅತ್ತೆ ಮಾವ, ನನ್ನ ಸಿಸ್ಟರು, ಬ್ರದರ್ ಇಲ್ಲೋ ಎಲ್ಲರೂ ಆರಾಮಾಗಿ, ಆಲ್ ಫೈನ್ ಸರ್, ಥಿಂಗ್ಸ್ ಆರ್ ಫೈನ್. ಅವರಂತೂ ತುಂಬ ಚೆನ್ನಾಗಿದ್ದಾರೆ ನನ್ನ ಗಂಡ.
ಸೂಪರ್. ಆ್ಯಕ್ಚುಲಿ ಇಟ್ಸ್ ಗುಡ್ ದಟ್ ಅಂದರೆ ಮೊದಲೆಲ್ಲ ಅದೊಂದು ಸ್ಟೀರಿಯೋಟೈಪ್ ಇತ್ತು. ಈಗ ಮದುವೆ ಆದ ನಂತರ ವರ್ಕ್ ಮಾಡಲ್ಲ ಅಥವಾ ಏನೋ ಹಿಂದೆ ಸರಿದು ಬಿಡ್ತಾರೆ ಬಣ್ಣದ ಲೋಕದಿಂದ, ಅಥವಾ ವಾಟೆವರ್ ಏನು ಕೆಲಸಕ್ಕೆ ಹೋಗಿರ್ತಾರೋ ಬೇರೆ ಬೇರೆ ಕ್ಷೇತ್ರ ಏನೇ ಇದ್ದರೂ ಮನೇಲಿ ಇರುವಂಥದ್ದು ಆ ಥರದ್ದೆಲ್ಲ ನೋಡಿರ್ತೀವಿ. ಇಟ್ಸ್ ಗುಡ್ ದಟ್ ಅವ್ರು ಅಷ್ಟು ಓಪನ್ ಆಗಿ ಅಂದರೆ ನಿಮ್ಮ ಕೆಲಸ ಕೂಡ ಅವ್ರು ಒಪ್ಕೊಂಡಿದ್ದಾರೆ, ಇಷ್ಟಪಡ್ತಾ ಇದ್ದಾರೆ, ಅದಕ್ಕೆ ಸಪೋರ್ಟ್ ಮಾಡ್ತಿದ್ದಾರೆ. ಸೊ ಅಂದರೆ ಎಸ್ಪೆಷಲಿ ಆ ಒಂದು ಮದುವೆ ಆದ ತಕ್ಷಣ ಕೆಲವರು ಹಿಂದೆ ಸರಿತಾರಲ್ಲ, ಸೊ ಅದನ್ನು ಬ್ರೇಕ್ ಮಾಡಿದ್ದೀರಾ ನೀವು. ಸೊ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ನಿಮ್ಮ ಬೇರೆ ಲೈಕ್ ಹುಡುಗಿಯರಿಗೆ? ಕೆಲವರಿಗೆ ಅಂದರೆ ತುಂಬ ಇಷ್ಟ ಇರುತ್ತೆ, ಇದೆಲ್ಲ ಒಂದು ಕಡೆ ರಿಲೇಷನ್ಶಿಪ್ಪಿಗೆ ಎಂಟರ್ ಆಗುವಾಗ ಅದೇ ಒಂದು ಕಾರಣದಿಂದ ಅವ್ರ ಇಷ್ಟದ ಕ್ಷೇತ್ರದಿಂದ ಹಿಂದೆ ಸರಿಯುವಂತಹ ಕೆಲವೊಂದಷ್ಟು ಉದಾಹರಣೆಗಳನ್ನು ನಾವು ನೋಡ್ತಾ ಇರ್ತೀವಿ. ಅವ್ರಿಗೆ ಏನು ಹೇಳ್ತೀರಾ? ಓಕೆ, ನಂದೇನಂದರೆ ನಮ್ಮ ಮಾವಂಗೆ ಅತ್ತೆ ನಮ್ಮ ಮಾವ ಹೆಂಗೆ ಅಂದರೆ ನಾನೇನು ಇಷ್ಟಪಡ್ತೀನೋ ಅದನ್ನು ಮಾಡು ಅಂತಾರೆ. ಅವ್ರಿಗೇನಂದರೆ ನಾನು ಕಷ್ಟಪಡೋದು, ಅಷ್ಟೊಂದು ಸ್ಟ್ರೆಸ್ ತೊಗೊಳೋದು ಇಷ್ಟ ಇಲ್ಲ, ಆಯಿತಾ. 3 ಪ್ರಾಜೆಕ್ಟ್ ನಾನು ಅವ್ರ ಜೊತೆ ಅವ್ರ ಮನೇಲಿದ್ದಾಗೆ ಮಾಡಿದ್ದೀನಿ ಅಂದರೆ ಅವ್ರಿಗೆ ಗೊತ್ತು ಆ ಸ್ಟ್ರಗಲ್ ಏನಂತ ಹೇಳ್ಬಿಟ್ಟು. ಅವ್ರಿಗೆ ಆ್ಯಕ್ಚುಲಿ ಇಷ್ಟ ಇಲ್ಲ ನಾನು ಇಷ್ಟೆಲ್ಲ ಸ್ಟ್ರೆಸ್ ತೊಗೊಳ್ಳೋ. ಇಟ್ಸ್ ನಾಟ್ ಅಬೌಟ್ ದ ಫೀಲ್ಡ್ ಐ ಆಮ್, ಬಟ್ ನನ್ನ ಸ್ಟ್ರೆಸ್ ತೊಗೋಬೇಡ, ಆರಾಮಾಗಿರು ಅಂತಾರೆ. ಆದರೆ ಏನಕ್ಕೆ ನೋ ಅಂತಿಲ್ಲ ಅಂದರೆ ನನಗಿದು ಇಷ್ಟ ಅಂತ, ಆಯಿತಾ. ನಾನು ಒಂದು ಎಕ್ಸಾಂಪಲ್ ಆಗಬೇಕು ಅಂತ ಹೆಣ್ಮಕ್ಳಿಗೆ, ಮದುವೆ ಆಗಿರೋ ಹೆಣ್ಮಕ್ಳಿಗೆ ಅಥವಾ ಮದುವೆ ಆಗೋ ಹೆಣ್ಮಕ್ಳಿಗೆ, ಆಮೇಲೆ ಇನ್ಲಾಸ್ಗೆ, ಅತ್ತೆ ಮಾವ ಗಂಡ ಎಲ್ಲರಿಗೂ ಒಂದು ಎಕ್ಸಾಂಪಲ್ ಆಗಿ ನಿಂತ್ಕೋಬೇಕನ್ನೋ ಆಸೆ ಇದೆ ನನಗೆ. ಅಂದರೆ ಎಲ್ಲರ ಮನೇಲಿ ಕೆಲವರು ಏನು ಅನ್ಕೊತಾರಪ್ಪ, ಮದುವೆ ಆಗಿದ ತಕ್ಷಣ ಮುಗ್ದೋಯ್ತು ನಮ್ಮ ಕತೆ. ನೋ, ಅಲ್ಲೇ ನಿಮ್ಮ ಲೈಫ್ ಸ್ಟಾರ್ಟ್ ಆಗೋದು. ನೀವು ಅಚೀವ್ ಮಾಡೋಕ್ಕಾಗದೆ ನಿಮ್ಮ ಮದುವೆ ಆದಮೇಲೂ ಅಚೀವ್ ಮಾಡ್ಬೋದು, ಮದುವೆಗೆ ಮುಂಚೆ ಮಾತ್ರ ಅಲ್ಲ. ನೀವೊಂದು ಎಕ್ಸಾಂಪಲ್ ಆಗಿ ನಿಂತ್ಕೋಬೇಕು ನಿಮ್ಮ ಅಕ್ಕ ತಂಗಿದಿರಿಗೆ ಅಥವಾ ನಿಮ್ಮ ಅಣ್ಣ ತಮ್ಮಂದಿರಿಗೆ. ನೀವು ಎಕ್ಸಾಂಪಲ್ ಆಗಿ ನಿಂತ್ಕೋಬೇಕು. ನೀವು ಹೆಂಗೆ ನಿಮ್ಮ ವಿಷಯನ ಅವ್ರಿಗೆ ಕನ್ವೆ ಮಾಡ್ತೀರ ಅನ್ನೋದು ಮ್ಯಾಟರ್ ಆಗುತ್ತೆ. ಇಲ್ಲ ನಾನು ಮಾಡಲ್ಲ ಹಾಗೆ ಹೀಗೆ ಅಂದರೆ ಯಾರೂ ಒಪ್ಪಲ್ಲ. ದೇರ್ ಇಸ್ ಅ ವೇ. ನಾವು ಅಪ್ಪ ಅಮ್ಮನ ಜೊತೆ ಇರೋ ಲೀನಿಯನ್ಸು ಅತ್ತೆ ಮಾವನ ಜೊತೆ ಇರಲ್ಲ, ಆಯಿತಾ. ಎಲ್ಲರಿಗೂ ಒಂದೊಂದು ರೀತಿಯಲ್ಲಿ ನಾವು ವಿಷಯನ ತಿಳಿಸ್ಬೇಕು. ನಾನು ತಿಳಿಸ್ದೆ, ಅವ್ರಿಗೆ ಓಕೆ ಅಂತ ಅನಿಸ್ತು, ಅದಕ್ಕೆ ಆರಾಮಾಗಿ ಆಚೆ ಬಂದಿದ್ದೀನಿ, ಕೆಲಸ ಮಾಡ್ತಾಯಿದ್ದೀನಿ, ನನ್ನ ಕಾಲ ಮೇಲೆ ನಾನು ನಿಂತಿದ್ದೀನಿ. ಇವಾಗ್ಲೂ ಮದುವೆ ಆದಮೇಲೂ ಫಿನಾನ್ಷಿಯಲಿ ನಾನು ಸ್ಟೇಬಲ್ ಆಗಿದ್ದೀನಿ, ಬಿಕಾಸ್ ಐ ಆಮ್ ಅರ್ನಿಂಗ್. ನಾನು ಕೆಲಸ ಮಾಡ್ತಾಯಿದ್ದೀನಿ, ಹೆಸರು ಮಾಡ್ತಾಯಿದ್ದೀನಿ. ಅವ್ರಿಗೂ ಅದೊಂದು ಖುಷಿ ಇದೆ. ಆ್ಯಂಡ್ ನೆಗೆಟಿವ್ ಸ್ವಲ್ಪ ಅವ್ರು ಅಗೇನ್ಸ್ಟ್ ಮಾಡ್ತಾರೆ, ಬಟ್ ಏನೂ ಮಾಡೋಕ್ಕಾಗಲ್ಲ. ಒಂದು ಆರ್ಟಿಸ್ಟಾಗಿ ನನಗೆ ಗೊತ್ತು ಎಲ್ಲ ಪಾತ್ರನೂ ಮಾಡಬೇಕಂತ, ಬಟ್ ಅವ್ರಿಗೆ ಅದು ಒಂದು ಸ್ವಲ್ಪ ಪೊಸಿಷನ್ ಇದೆ, ಬಟ್ ಸ್ಟಿಲ್ ದೇ ಆರ್ ಫೈನ್. ಅದು ನನಗೆ ಖುಷಿನೇ. ಎಲ್ಲದಕ್ಕೂ ಅಂತಾರೆ, ಎಲ್ಲದಕ್ಕೂ ಎಸ್ ಅಂತಾರೆ ಅನ್ನೋದೇ ಖುಷಿ ನನಗೆ. ಹಾಂ, ಸೂಪರ್. ಸಹನ ಅವರೇ, ಈಗ ಸೀರಿಯಲ್ ನಾಡಿದ್ದು ಜನವರಿ 27ನೇ ತಾರೀಕು 8 ಗಂಟೆಗೆ ಪ್ರಸಾರವಾಗ್ತಾ ಇದೆ. ಸೊ ನಿಮ್ಮದು ನೆಗೆಟಿವ್ ಶೇಡ್ ಅಲ್ಲ ಇದರಲ್ಲಿ, ಅದನ್ನು ಕ್ಲಾರಿಟಿ ಕೊಟ್ಟಿದ್ದೀರಾ. ಸೊ ಒಂಥರ ಗೋ ಗೆಟರ್ ಆ್ಯಟಿಟ್ಯೂಡ್ ಅಂತ ಅಂದ್ಕೊಳ್ಬೋದು ಆ್ಯಕ್ಚುಲಿ. ಸೊ ಏನು ಎಕ್ಸ್ಪೆಕ್ಟ್ ಮಾಡಿಕೊಂಡು ಈ ಸೀರಿಯಲ್ನ ನೋಡೋಕ್ಕೆ ಅವರು ಪ್ರೇಕ್ಷಕರು ಅಂದರೆ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ನೋಡಲಿಕ್ಕೆ ಅವರು ತಯಾರಾಗ್ಬೋದು? ನಿಮ್ಮ ಪಾತ್ರದಿಂದ ಏನು ಎಂಟರ್ಟೈನ್ಮೆಂಟ್ ಸಿಗುತ್ತೆ ಅವ್ರಿಗೆ? ಹಾಂ, ನಾನು ಒಂದು ಸ್ಟೇಟ್ಮೆಂಟ್ ಪಾಸ್ ಮಾಡಿದ್ದೆ ಬಿಗ್ ಬಾಸಲ್ಲಿ. ನಾನು ಅನ್ನೋದು ತಪ್ಪಲ್ಲ, ಬಿಕಾಸ್ ನಾವೆಲ್ಲರೂ ನಾನು ಅನ್ನೋದು ಇರಬೇಕು ಮನುಷ್ಯನಿಗೆ, ಬಟ್ ಅತಿಯಾಗಿರಬಾರ್ದು. ಇಲ್ಲಿ ಅತಿಯಾಗಿದೆ, ಆಯಿತಾ. ಆದರೆ ನೀವು ಹಿಂಗೆ ಮಾಡಬೇಕು, ನೀವು ಯಾವ ಥರ ಬದುಕಬೇಕು, ಬಿಕಾಸ್ ನಾರ್ಮಲ್ ಲೈಫ್ ಎಲ್ರದ್ದು ಆಗುತ್ತೆ. ನೀವು ಆ ನಾರ್ಮಲ್ ಲೈಫ್ಗಿಂತ ಎಕ್ಸ್ಟ್ರಾರ್ಡಿನರಿ ಲೈಫ್ ಲೀಡ್ ಮಾಡಬೇಕಂದ್ರೆ ನೀವು ಡಿಫ್ರೆಂಟ್ ವೇಯಲ್ಲೇ ಥಿಂಕ್ ಮಾಡಬೇಕು. ದಟ್ ಈಸ್ ಹೌ ಐ ಆಮ್ ಥಿಂಕಿಂಗ್. ನಾನು ಹಂಗಿರಬೇಕು ಹಿಂಗಿರ್ಬೇಕನ್ನೋ ಆಸೆ ನನಗಿದೆ. ಆ್ಯಂಡ್ ನಾನಂತೂ ಡಿಸಪಾಯಿಂಟ್ ಮಾಡಲ್ಲ, ಬಿಕಾಸ್ ನನ್ನ ಕ್ಯಾರೆಕ್ಟರ್ ಅಷ್ಟು ಚೆನ್ನಾಗಿದೆ. ನಾನು ಅಷ್ಟು ಖುಷಿಯಾಗಿ ನನ್ನ ಪಾತ್ರನ ಇದು ಮಾಡ್ತಾಯಿದ್ದೀನಿ, ಜೀವಿಸ್ತಾ ಇದ್ದೀನಿ. ಆ್ಯಂಡ್ ಸರ್ ಹೇಳಿದ್ರು, ತುಂಬ ಚೆನ್ನಾಗಿ ಮಾಡ್ತಿದ್ಯಮ್ಮ, ತುಂಬ ಖುಷಿ ಆಗ್ತಾಯಿದೆ ಅಂತ ಅಂದ್ಬಿಟ್ಟು. ನಮ್ಮ ಡೈರೆಕ್ಟರ್ ಸರ್ ಇರ್ಬೋದು, ನಮ್ಮ ಪ್ರೊಡ್ಯೂಸರ್ ಸರ್ ಇರ್ಬೋದು, ಇಬ್ಬರೂ ಅಷ್ಟೇನೆ. ಆ್ಯಂಡ್ ಇಲ್ಲಾಂದ್ರೂ ನಾನು ಡಿಸಪಾಯಿಂಟ್ ಮಾಡಲ್ಲ. ಇಷ್ಟು ವರ್ಷ ನಾನು ಏನು ಎಂಟರ್ಟೈನ್ ಮಾಡಿದ್ದೀನಿ, ನನ್ನ ಇಷ್ಟಪಡೋರು ಯಾರಿದ್ದೀರಾ, ಏನು ನೋಡಿದ್ದೀರಾ ಇಷ್ಟು ವರ್ಷ ನನ್ನನ್ನು ಡಿಫ್ರೆಂಟ್ ಶೇಡ್ಸಲ್ಲಿ. ಇದೊಂದು ಇನ್ನೂ ನೆಕ್ಸ್ಟ್ ಲೆವೆಲ್ ಇದೆ ಶೇಡು. ಪ್ಲೀಸ್ ನೋಡಿ ನನ್ನ ಪಾತ್ರನ, ನಮ್ಮ ಸೀರಿಯಲ್ನ. ಅದರಲ್ಲಿ ನಿಮಗೆ ಮೋನಿಕಾ ಕಾಂತಲಕ್ಷ್ಮಿ ಅಂತೂ ತುಂಬ ಇಷ್ಟ ಆಗ್ತಾರೆ. ಬೈಕೋತಿರೋ ಗೊತ್ತು, ಬಟ್ ಇರೋದೇ ರಿಯಾಲಿಟಿನೇ ನಾವು ಅಲ್ಲಿ ಬದುಕ್ತಾ ಇದ್ದೀವಿ ಅಷ್ಟೇ, ಅಂದರೆ ಫುಲ್ಫಿಲ್ ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು ಸೊ ಮಚ್ ಸಹನ ಅವರೇ. ಒಳ್ಳೆಯದಾಗಲಿ ನಿಮ್ಮ ಎಲ್ಲ ಪ್ರಾಜೆಕ್ಟ್ಸ್ಗಳಿಗೆ, ಹಾಗೆಯೇ ನಿಮ್ಮ ಮುಂದಿನ ಜೀವನಕ್ಕೆ. ಆಲ್ ದಿ ಬೆಸ್ಟ್ ನಿಮಗೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಚಾನಲ್ ಜೊತೆ ಮಾತಾಡಿದ್ದು ನಂಗೆ ತುಂಬ ಖುಷಿ ಆಯಿತು. ಆವಾಗಲೇ ನೀವು ಕ್ವೆಶನ್ಸ್ ಕೇಳಬೇಕಾದ್ರೂ ನಂಗೆ ತುಂಬ ಇಷ್ಟ ಆಯಿತು. ದ ವೇ ಯು ಸ್ಪೋಕ್ ತುಂಬ ಇಷ್ಟ ಆಯಿತು. ಥ್ಯಾಂಕ್ ಯು ಫಾರ್ ಟಾಕಿಂಗ್ ಟು ಮೀ, ಆ್ಯಂಡ್ ಐ ಆಮ್ ಸೋ ಹ್ಯಾಪಿ ದಟ್ ನಿಮ್ಮ ಚಾನಲ್ ಜೊತೆ ನಾನು ವರ್ಕ್ ಮಾಡಿದೆ, ಮಾತಾಡಿದೆ ಅಂತ ಅಂದ್ಬಿಟ್ಟು. ಆಲ್ ದ ಬೆಸ್ಟ್ ಟು ಯು ಆಲ್. ಥ್ಯಾಂಕ್ ಯು ಮ್ಯಾಮ್. ಎಸ್. ಸೊ ಸ್ನೇಹಿತರೆ, ಇದಾಗಿತ್ತು ನಮ್ಮ ಮೋನಿಕಾ ಅಲಿಯಾಸ್ ಸಹನಾ ಅವರ ಮಾತುಗಳು. ಮತ್ತೆ ಭೇಟಿ ಆಗ್ತಾ ಇರೋಣ. ಧನ್ಯವಾದ. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.